ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ರಕ್ತ ಬೀಜಾಸುರನ ಕಥೆಯನ್ನು ಕೇಳಿದ್ದೀರಾ? ಭಗವಾನ್ ಶಿವನಿಂದ ಒಂದು ವರವನ್ನು ಪಡ್ಕೊಂಡಿರ್ತಾನೆ ಆತ. ಯುದ್ಧ ಭೂಮಿಯಲ್ಲಿ ಒಂದು ಹನಿ ರಕ್ತ ಬಿದ್ದರೂ ಕೂಡ ಆ ರಕ್ತದಿಂದ ಮತ್ತೆ ಹುಟ್ಟಿ ಬರುವಂತಹ ವರ. ಚಂಡ ಮತ್ತು ಮುಂಡರ ಸಂಹಾರದ ನಂತರ ಮಾತೆ ಕಾಳಿ, ಅದೇ ರೀತಿ ದುರ್ಗಾ ಮಾತೆ ಈ ರಕ್ತ ಬೀಜಾಸುರನ ವಿರುದ್ಧ ಯುದ್ಧವನ್ನ ಮಾಡಬೇಕಾಗಿತ್ತು. ಆದ್ರೆ ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ರಕ್ತ ಬೀಜಾಸುರ ರಕ್ತದ ಹನಿ ನೆಲಕ್ಕೆ ಚೆಲ್ಲಿದ್ರೆ ಅದರಿಂದ ಮತ್ತೆ ಹುಟ್ಟಿ ಬರುವಂತಹ ವರವನ್ನ ಪಡ್ಕೊಂಡಿದ್ನಲ್ವಾ. ಆಗ ದುರ್ಗಾ ಮಾತೆ ಕಾಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ನೀನು ನಿನ್ನ ಬಾಯಿಯನ್ನ ತೆರೆದಿಟ್ಕೊಂಡಿರು. ನಾನು ರಕ್ತ ಬೀಜಾಸುರನನ್ನ ಆಯುಧಗಳಿಂದ ಹೊಡೆದ ತಕ್ಷಣ ಆತನ ದೇಹದಿಂದ ರಕ್ತವನ್ನ ಕೆಳಗೆ ಬೀಳೋದಕ್ಕೆ ಬಿಡಬೇಡ. ರಕ್ತ ಬೀಳ್ತಿದ್ದ ಹಾಗೇನೆ ನೀನು ಬಾಯಿಯನ್ನ ತೆರೆದು ಅದನ್ನ ಕುಡ್ಕೊಂಡು ಬಿಡು ಅಂತ ಹೇಳ್ತಾರೆ. ಹಾಗಾಗಿ ರಕ್ತ ಬೀಜಾಸುರನಿಂದ ಹರಿತಾ ಇದ್ದಂತಹ ಒಂದೊಂದು ರಕ್ತದ ಹನಿಯನ್ನ ಕೂಡ ಮಾತೆ ಕಾಳಿ ಸೇವಿಸ್ತಾಳೆ. ದುರ್ಗಾ ಮಾತೆ ತನ್ನ ಕೊಡಲಿಯಿಂದ ರಕ್ತ ಬೀಜಾಸುರನ ಶಿರಚ್ಛೇದವನ್ನ ಮಾಡ್ತಾಳೆ. ವೀಕ್ಷಕರ, ನನಗೆ ಈ ದೇವಿ ಮಹಾತ್ಮೆಯಲ್ಲಿ ಬರುವಂತಹ ರಕ್ತ ಬೀಜಾಸುರನಿಗೂ ಈ ವಕ್ಫಿಗೂ ವ್ಯತ್ಯಾಸನೇ ಕಾಣಿಸ್ತಿಲ್ಲ. ಅವತ್ತು ನೆಹರು ಮಾಡಿದಂತಹ ಒಂದೇ ಒಂದು ತಪ್ಪಿನಿಂದ ಇವತ್ತು ವಕ್ಫ್ ರಕ್ಕಸರ ಹಾಗೆ ಆಡ್ತಾ ಇದೆ. ವೀಕ್ಷಕರು, 2 ವಾರದ ಹಿಂದೆ ವಕ್ಫ್ ಬಿಲ್ ತಿದ್ದುಪಡಿ ಆಗುತ್ತೆ. ಅದರ ವಿರುದ್ಧವಾಗಿ ಕೋರ್ಟ್ನಲ್ಲಿ ವಾದ ವಿವಾದ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ. ದೇಶದಲ್ಲಿ ವಕ್ಫ್ ಅನ್ನುವಂತಹ ಬೆಂಕಿ ಧಗಧಗಿಸ್ತಾ ಇರಬೇಕಾದ್ರೆ ತಮಿಳುನಾಡಿನ ಹಳ್ಳಿಗೆನೆ ದರ್ಗಾದಿಂದ ಒಂದು ನೋಟಿಸ್ ಬರುತ್ತೆ. ಏನಂತ? ಈ ಇಡೀ ಹಳ್ಳಿ ನಮ್ಮದು. ಒಂದಾ ನೀವು ಇರೋದಾದ್ರೆ ಬಾಡಿಗೆ ಕೊಟ್ಕೊಂಡು ಇಲ್ಲಿ ಇರಬಹುದು, ಇಲ್ವಾ ಜಾಗ ಖಾಲಿ ಮಾಡಿ ಹೋಗ್ತಾ ಇರಬೇಕು ಅಂತ ಸುಮಾರು 150ರಿಂದ 200 ಮನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ಕತ್ತುಕೊಲೈ ಊರು. ಆ ಊರಲ್ಲಿ ಸುಮಾರು 150ರಿಂದ 200 ಮನೆಗಳಿವೆ. 4-6 ತಲೆಮಾರುಗಳಿಂದ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೇ ಕೃಷಿಯನ್ನ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಆರಾಮಾಗಿ ತಮ್ಮಷ್ಟಕ್ಕೆ ತಾವು ಒಂದು ಜೀವನವನ್ನು ನಡೆಸ್ತಾ ಇದ್ರು. ಪಾಪ ಅವರಿಗೆ ಈ ವಕ್ಫ್ ಅಂದ್ರೆ ಏನು, ಮೋದಿಜಿ ಯಾಕೆ ಈ ವಕ್ಫ್ ಬಿಲ್ ತಿದ್ದುಪಡಿಯನ್ನ ಮಾಡಿದ್ರು ಅಥವಾ ಯಾಕೆ ಮಾಡ್ತಾ ಇದ್ದಾರೆ, ಇದ್ಯಾವುದು ಕೂಡ ಬಹುಶಃ ಗೊತ್ತೇ ಇರಲಿಕ್ಕಿಲ್ಲ. ಗೊತ್ತಾಗೋದಕ್ಕಲ್ಲಿ ಇರೋದು ಸ್ಟಾಲಿನ್ ಸರ್ಕಾರ ಅಲ್ವಾ, ಬಿಡಿ. ವೀಕ್ಷಕರ, ವಕ್ಫ್ ಬಿಲ್ ತಿದ್ದುಪಡಿ ನಮಗೆ ಯಾಕೆ ಬೇಕು, ಇದರ ಅವಶ್ಯಕತೆ ಏನು ಅಂತ ಕೇಳ್ತೀರಲ್ವಾ ಒಂದಷ್ಟು ಮಂದಿ. ಈ ಸ್ಟೋರಿಯನ್ನ ಅಂಥವ್ರು ನೋಡಬೇಕು. ಹೀಗೆ ಪಾಪ ಅವ್ರ ಪಾಡಿಗಿದ್ರಲ್ವಾ, ಕತ್ತುಕೊಲೆ ಅನ್ನುವಂಥ ಊರಿನ ಮಂದಿ ಅವರಿಗೆ ಒಂದಿನ ದೊಡ್ಡ ಶಾಕ್ ಎದುರಾಗತ್ತೆ. ಅದೇ ಊರಲ್ಲಿ ಒಂದು ದರ್ಗಾ ಇದೆ. ಸೈಯದ್ ಸಾತಮ್ ಅನ್ನೋರು ಈ ಊರು ನಮ್ಮ ದರ್ಗಾಗೆ ಸೇರಿರುವಂಥದ್ದು. ಸರ್ವೆ ನಂಬರ್ 362 ಇದು ವಕ್ಫ್ ಜಾಗ. ಹೀಗಾಗಿ ನೀವು ಕಂಪ್ಲೀಟ್ ಜಾಗವನ್ನ ಖಾಲಿ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿ ಇರ್ತೀರಾ, ಓಕೆ, ಇರೋದಾದ್ರೆ ದರ್ಗಾಗೆ ಬಾಡಿಗೆಯನ್ನ ಕಟ್ಟಿ ಇಲ್ಲೇ ಉಳ್ಕೊಳ್ಬಹುದು ಅನ್ನುವಂಥ ಮಾತನ್ನ ಹೇಳುತ್ತಾರೆ. ನೋಟಿಸನ್ನು ಕೂಡ ಮನೆಗೆ ಕೊಟ್ಟು ಬರುತ್ತಾರೆ. ಪಾಪ ಈ ಮುಗ್ಧ ಮಂದಿಗೆ ಆಕಾಶ ತಲೆ ಮೇಲೆ ಬಿದ್ದಾಗ ಆಗಿರಬಹುದು. ಅಲ್ರಿ, 4-5 ತಲೆಮಾರುಗಳಿಂದ ಇವರ ಅಜ್ಜ ಮುತ್ತಜ್ಜ ಹೀಗೆ ಎಲ್ಲರೂ ಉಳುಮೆ ಮಾಡಿಕೊಂಡು ಮನೆ ಕಟ್ಕೊಂಡು ವಾಸವಿದ್ದಂತಹ ಜಾಗವನ್ನ ಇವ್ರು ಯಾರೋ ನಿನ್ನೆ ಮೊನ್ನೆ ಬಂದು ದರ್ಗಾ ಕಟ್ಕೊಂಡು ಕೂತಂಥವ್ರು ಇದು ನಮ್ಮ ಜಾಗ ಅಂತ ಹೇಳಿದ್ರೆ ಹೇಗಾಗಬೇಡ ಹೇಳಿ. ವೀಕ್ಷಕರ, ವಕ್ಫ್ ಅನ್ನೋದು ಬಂದಿದ್ದೆ ಸ್ವಾತಂತ್ರ್ಯ ನಂತರ. ದೇಶವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಹೋದಂತಹ ಮುಸಲ್ಮಾನರ ಜಾಗವನ್ನ ವಕ್ಫ್ ಅಂತ ಮಾಡಿ ಅದನ್ನ ಬಡ ಮುಸ್ಲಿಮರ ಕಲ್ಯಾಣಕ್ಕೆ ಅಂತ ಮಾಡ್ಕೊಳ್ಳುತ್ತಾರೆ. ನ್ಯಾಯವಾಗಿ ನೋಡಿದ್ರೆ ನೆಹರು ಆ ಎಲ್ಲ ಜಾಗವನ್ನ, ಆ ಎಲ್ಲ ಆಸ್ತಿಗಳನ್ನ ಕೊಡಬೇಕಾಗಿದ್ದಂಥದ್ದು ಪಾಕಿಸ್ತಾನದಿಂದ ಎಲ್ಲವನ್ನ ಬಿಟ್ಟು ಬಂದಂತಹ ಹಿಂದೂಗಳಿಗೆ. ಆದ್ರೆ ಏನು ಮಾಡೋದು, ಬಿಡಿ. ಆದ್ರೆ ಇಲ್ಲಿ ನೋಡಿ, ಪಾಪ ಈ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕೂ ಮೊದಲಿಂದ ಇವರು ವಾಸ ಮಾಡ್ತಾ ಇದ್ದಾರೆ. ದಾಖಲೆ ಪತ್ರ ಎಲ್ಲ ಕೂಡ ಇಟ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಇಲ್ಲಿ ಇರೋ ಹಾಗಿಲ್ಲ, ಇದು ನಮ್ಮ ಜಾಗ ಅಂತ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ.
ಪಾಪ ಏನು ಮಾಡೋದಂತ ಕೂಡ ಗೊತ್ತಾಗದೆ ಇಡೀ ಗ್ರಾಮದ ಜನ ಒಟ್ಟಾಗಿ ವೆಲ್ಲೂರಿನ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಸ್ವಾಮಿ, ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀವಿ. ಸರ್ಕಾರ ನೋಡಿದ್ರೆ ನಮಗೆ ಅಗತ್ಯ ದಾಖಲೆಗಳನ್ನು ಬೇರೆ ಕೊಟ್ಟಿದೆ, ಕರೆಂಟನ್ನು ಕೊಟ್ಟಿದೆ, ನೀರು ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಕಂದಾಯವನ್ನು ಕೂಡ ಕಟ್ತಾ ಇದ್ದೀವಿ. ಸುಮಾರು 4 ತಲೆಮಾರುಗಳಿಂದ ನಾವು ಈ ಗ್ರಾಮದಲ್ಲಿ ಇದ್ದೀವಿ. ಇದು ನಮ್ಮ ಗ್ರಾಮ. ಈಗ ಏಕಾಏಕಿ ದರ್ಗಾದವರು ಬಂದು ಹೇಳ್ತಾ ಇದ್ದಾರೆ ಇದು ವಕ್ಫ್ ಭೂಮಿ, ಇದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಮಾಡೋದು ಅಂತ ಕೇಳ್ಕೊಳ್ತಾರೆ ಪಾಪ. ವೀಕ್ಷಕರು, ಇಲ್ಲಿ ಮಜಾ ನೋಡಿ. ಈ ಕಟ್ಟುಕೊಲೆ ಅನ್ನುವಂಥ ಗ್ರಾಮ ಅನೈಕಟ್ಟು ತಾಲೂಕಿಗೆ ಸೇರಿರುವಂಥದ್ದು. ಅಲ್ಲಿನ MLA ಹಸನ್ ಮೌಲಾನಾ. ಈತನ ಬಳಿ ಹೋಗಿ ಪಾಪ ಇವ್ರೆ ಹಿಂಗಾಯ್ತು ಸ್ವಾಮಿ ಅಂತ ಎಲ್ಲ ಹೇಳ್ಕೊಳ್ತಾರೆ. ಅಯ್ಯಪ್ಪ ಎಷ್ಟು ಚೆನ್ನಾಗಿ ನೈಸ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀವೇನು ಹೆದರ್ಕೊಳ್ಬೇಡಿ, ನಾನಿದ್ದೀನಿ ಅಂತ ಮೊದಲು ಧೈರ್ಯವನ್ನ ಕೊಡ್ತಾರೆ. ಪಾಪ ಇವರು ನಮ್ಮ MLA ಸಾಹೇಬ್ರು ನಮಗೆ ನ್ಯಾಯವನ್ನ ಕೊಡಿಸ್ತಾರೆ ಅಂತ ಅಂದುಕೊಳ್ತಾರೆ. ಆದರೆ ಪೂರ್ತಿ ಮಾತನ್ನ ಕೇಳಿದ ಮೇಲೇನೆ ಅವರಿಗೆ ಪಾಪ ಈ ರಾಜಕೀಯ ಅಂದ್ರೆ ಏನು, ರಾಜಕಾರಣಿಗಳು ಅಂದ್ರೆ ಹೇಗೆ ಇರ್ತಾರೆ ಅನ್ನುವಂಥದ್ದು ಅರ್ಥ ಆಗಿರಬಹುದು. ಆತ ನೀವೇನು ಹೆದರ್ಕೊಳ್ಬೇಡಿ ಅಂತ ಹೇಳ್ತಾನಲ್ವಾ ಯಾರು, ಶಾಸಕ ಹಸನ್ ಮೌಲಾನಾ. ಅದಾದ ನಂತರ ಮುಂದೆ ಏನು ಹೇಳ್ತಾನೆ ಗೊತ್ತಾ? ಹಾಗೇನಾದ್ರೂ ಈ ಎಲ್ಲಾ ಭೂಮಿ ವಕ್ಫಿಗೆ ಸೇರಿರುವಂಥದ್ದು ಅಂತ ದರ್ಗಾ ರಗಳೆಯನ್ನ ಮಾಡಿದ್ರೆ ನೀವು ಮಿನಿಮಮ್ ಬಾಡಿಗೆಯನ್ನ ದರ್ಗಾಗೆ ಕೊಟ್ಟು ಬಿಡಿ, ಹೀಗಂತ ಹೇಳಿ ತನ್ನ ನರಿ ಬುದ್ಧಿಯನ್ನ ತೋರಿಸೇ ಬಿಡ್ತಾನೆ. ಇದನ್ನ ಕೇಳಿದಂತಹ ಗ್ರಾಮದ ಜನ, ಅಯ್ಯೋ ಇಂಥ ನರಿಗೆ ಹೋಗಿ ಹೋಗಿ ನಾವು ಓಟನ್ನ ಹಾಕಿದ್ವಲ್ಲ ಅಂತ ಪಾಪ ದಿಕ್ಕೆ ತೋಚದು ಕೂತ್ಕೊಂಡಿದ್ದಾರೆ. ವೀಕ್ಷಕರು, ಇದು ನಮಗೆ ಆಶ್ಚರ್ಯ ಪಡುವಂತ ವಿಚಾರ ಏನೂ ಅಲ್ಲ ಬಿಡಿ. ಇದಕ್ಕೂ ಮೊದಲು ಇದೇ ತಮಿಳುನಾಡಿನ ತಿರುಚುನಾಪಲ್ಲಿ ಜಿಲ್ಲೆಯಲ್ಲಿ ಇಡೀ ಗ್ರಾಮ ಅದೇ ರೀತಿ 1000 ವರ್ಷಗಳಷ್ಟು ಹಳೆಯದಾದಂತಹ ಪುರಾತನ ದೇವಾಲಯದ ಜಾಗ ವಕ್ಫಿಗೆ ಸೇರಿರುವಂಥದ್ದು ಅನ್ನುವಂತಹ ಮಾತನ್ನ ಹೇಳಿದ್ರು. ಇವರ ಕಾಟ ಬರೀ ಹಿಂದೂಗಳಿಗಷ್ಟೇ ಸೀಮಿತ ಅಂತ ಅನ್ಕೊಳ್ಬೇಡಿ. ಕ್ರಿಶ್ಚಿಯನ್ನರು ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ. ಕೇರಳದ ಮುನಂಬಂ ಅನ್ನುವಂತಹ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಕುಟುಂಬವನ್ನ ಇದೇ ವಕ್ಫ್ ಅತಂತ್ರ ಮಾಡಿತ್ತು. ಈಗ ಅನ್ಕೊಳ್ಬಹುದು, ಅರೆ ತಮಿಳ್ನಾಡಲ್ಲಿ ಅಲ್ವಾ, ಅಲ್ಲಿ ಕೇರಳದಲ್ಲಿ ಅಲ್ವಾ ಅಂತ ಅಂದುಕೊಳ್ಬೇಡಿ. ನಮ್ಮಲ್ಲೂ ಕಳೆದ ವರ್ಷ ಸಾಕಷ್ಟು ರೈತರು ಪಹಣಿಯನ್ನು ತೆಗೆಸಿ ನೋಡಿದಾಗ ವಕ್ಫ್ ಹೆಸರು ಬಂದಿದ್ದಿದೆ. ವಕ್ಫ್ ಹಟಾವೋ ದೇಶ್ ಬಚಾವೋ ಅಭಿಯಾನವನ್ನ ಮಾಡಿದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಭೂಮಿ ವಕ್ಫಿಗೆ ಸೇರಿರುವಂಥದ್ದು ಅಂತ ಗೊತ್ತಾಗಿತ್ತು. ನೀವು ಅದನ್ನು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಾನೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಕೂಡ. ಅದಕ್ಕೆ ನಾನು ಹೇಳಿದ್ದು ಈ ವಕ್ಫ್ ಅನ್ನುವಂಥದ್ದು ರಕ್ತ ಬೀಜಾಸುರ ಅಂತ. ಈಗಲೂ ನೋಡಿ, ತಿದ್ದುಪಡಿಯ ನಂತರ, ಈ ವಕ್ಫ್ ತಿದ್ದುಪಡಿಯ ನಂತರ ಇವರ ಹಾವಳಿ ಹೇಗಿದೆ ಅಂತ. ಇವರನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ, ಅಥವಾ ವಾಸ್ತವ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ, ಈ ರಕ್ತ ಬೀಜಾಸುರನ ಬೆಂಬಲಕ್ಕೆ ಚಂಡಮುಂಡರಂತ ಒಂದಷ್ಟು ಜನ ಒಂದಾಗಿ ನಿಂತಿದ್ದಾರೆ. ವೀಕ್ಷಕರು, ಒಂದು ನೆನಪಿರಲಿ, ಅಸುರರ ಹಾವಳಿ ಒಂದು ಟೈಮಲ್ಲಿ ಮಿತಿ ಮೀರಬಹುದು. ಅವರೇ ವಿಜಯಶಾಲಿಗಳು ಅಂತ ಅಂದುಕೊಳ್ಳಬಹುದು. ಆದರೆ ಕೊನೆಗೆ ಅಂತ್ಯ ಅನ್ನುವಂಥದ್ದು ಹಾಗೆ ಆಗತ್ತೆ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗತ್ತೆ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡತ್ತೆ. ಕಾಲಾಯ ತಸ್ಮೈ ನಮಃ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.